ಸ್ವಾಗತವನ್ನು ಕೋರ್ತೀನಿ. ನಾವುಗಳು ಸಮಾಜ ವಿಜ್ಞಾನದಲ್ಲಿ ನಿಮ್ಮ ಸರಣಿ ಆಗಿರ್ಬೋದು, ಪೂರ್ವ ಸಿದ್ಧತೆ ಆಗಿರ್ಬೋದು ಮತ್ತು ವಾರ್ಷಿಕ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ಬಹಳಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ವಿಷಯಗಳಲ್ಲಿ ಸಹಿತ ಅಪ್ಲೋಡ್ಗಳನ್ನು ಮಾಡಿದ್ದೀವಿ. ಬರೀ ಕನ್ನಡ SS ಅಷ್ಟೇ ಅಲ್ಲ, ಎಲ್ಲ ವಿಷಯಗಳಲ್ಲಿ. ಇವತ್ತು ಕೂಡ ನಾವು ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 4ನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದರ ಹಿಂದಿನ ವಿಡಿಯೋವನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಒಂದು SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2023 ಅಂತ ಪ್ಲೇಲಿಸ್ಟ್ ಲಿಂಕ್ ಅದ. ಅದನ್ನು ಒತ್ತಿದರೆ ತಾವೆಲ್ಲ ವಿಡಿಯೋಗಳನ್ನು ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನ ಮೂಲಕ ತುಂಬ ನಾವು ಮೋಸ್ಟ್ ಬೆನಿಫಿಟ್ ಆಗ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ನೋಡಿದ ಮೇಲೆ ಗೊತ್ತಾಗ್ತದೆ ತಮಗೆ ಕ್ವಾಲಿಟಿ ಏನಿದೆ ಅಂತ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಸೋಷಿಯಲ್ ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್ 4ನ್ನು ನೋಡೋಣ. SS ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ 1 ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ. ಪ್ರಶ್ನೆ 2 ತೀನ್ ಮೂರ್ತಿ ಚೌಕ ಇರುವ ಸ್ಥಳ. ಪ್ರಶ್ನೆ 3 ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬರಲು ಕಾರಣ. ಪ್ರಶ್ನೆ 4 ಶ್ರಮ ವಿಭಜನೆಗೆ ಪ್ರಮುಖ ಕಾರಣ. ಪ್ರಶ್ನೆ 5 ಭಾರತದಲ್ಲಿ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಿದ ಸ್ಥಳ. 6 ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಗೆ ಇಡಲಾದ ಹೆಸರು. ಪ್ರಶ್ನೆ 7 ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ. ಪ್ರಶ್ನೆ 8 ಉದ್ಯಮಿ ಎಂಬ ಪದ ಫ್ರೆಂಚ್ ಭಾಷೆಯ ಈ ಪದದಿಂದ ಬಂದಿದೆ ಅಂತ ಕೇಳಿದ್ದಾರೆ. ಈ 8 ಪ್ರಶ್ನೆಗಳು ಏನಾಗಿದ್ದಪ್ಪ ಅಂದ್ರೆ 4 ಆಯ್ಕೆಗಳಿದ್ದಾವೆ. ಸರಿಯಾಗಿರ್ತಕ್ಕಂಥ ಅತಿ ಸೂಕ್ತವಾಗಿರ್ತಕ್ಕಂಥ ಆಯ್ಕೆಯನ್ನು ಕ್ರಮಾಕ್ಷರದೊಂದಿಗೆ ಬರಿಬೇಕಿತ್ತು. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳೇ ಇದ್ದಾವೆ. ಇನ್ನು 1 ಅಂಕದ 8 ಪ್ರಶ್ನೆಗಳನ್ನು ನೋಡೋದಾದರೆ ಪ್ರಶ್ನೆ 9 ಇದೆ. ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಪ್ರಶ್ನೆ 10 ಮೊದಲನೇ ಮಹಾಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಪ್ರಶ್ನೆ 11 ಗೋವಾ ವಿಮೋಚನಾ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಸಹಕಾರ ನೀಡಿದ ದೇಶ ತಿಳಿಸಿರಿ. ಪ್ರಶ್ನೆ 12 ವರದಕ್ಷಿಣೆ ಮಹಿಳೆಯರನ್ನು ಶೋಷಿಸುತ್ತದೆ ಎಂದು ಹೇಗೆ ಹೇಳುವಿರಿ? ಪ್ರಶ್ನೆ 13 ಹೆಣ್ಣು ಶಿಶು ಹತ್ಯೆ ಎಂದರೇನು? 14 ಪಶ್ಚಿಮ ಕರಾವಳಿಗಿಂತ ಪೂರ್ವ ಕರಾವಳಿಯಲ್ಲಿ ಕಡಲ ಕೊರೆತ ಕಡಿಮೆ ಏಕೆ? ಪ್ರಶ್ನೆ 15 ಲೋಕಸಭೆಯಲ್ಲಿ ಕೇಂದ್ರ ಆಯವ್ಯಯವನ್ನು ಯಾರು ಮಂಡಿಸುತ್ತಾರೆ? 16ನೇ ಪ್ರಶ್ನೆ ಠೇವಣಿ ಹಣವನ್ನು ಯಾವ ಖಾತೆಯಲ್ಲಿ ನಿಗದಿತ ಅವಧಿಗೆ ಮುಂಚೆ ಹಿಂಪಡೆಯಲು ಸಾಧ್ಯವಿಲ್ಲ ಅಂತ ಕೇಳಿದರೆ ಈ ಪ್ರಶ್ನೆಗಳಿಗೆ ತಾವುಗಳು ಒಂದೊಂದೇ ವಾಕ್ಯದಲ್ಲಿ ಏನು ಮಾಡಬೇಕಿತ್ತು? ಉತ್ತರಗಳನ್ನು ಕೊಡಬೇಕಿತ್ತು. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು ಅಥವಾ 4 ಅಂಶಗಳಲ್ಲಿ ತಾವೇನು ಮಾಡಬೇಕಾಗ್ತದೆ? ಉತ್ತರಗಳನ್ನು ಬರಿಬೇಕಾಗ್ತದೆ. ಅಂದರೆ ಒಂದೊಂದಕ್ಕೆ 2 ಅಂಕಗಳನ್ನು ಇಟ್ಟಿದ್ದಾರೆ. ಪ್ರಶ್ನೆ 17 ಇದೆ. ರಾಮಕೃಷ್ಣ ಮಿಷನ್ನ ದೃಷ್ಟಿಕೋನವನ್ನು ವಿವರಿಸಿರಿ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಿರೀಕ್ಷಿತ ಯಶಸ್ಸನ್ನು ತರಲಿಲ್ಲ, ಕಾರಣ ಕೊಡಿರಿ. 19 ಲಾಭ ಬಡಕುತನದಿಂದ ಉತ್ಪಾದಕ ಮತ್ತು ಗ್ರಾಹಕನಿಗೆ ನಷ್ಟವಾಗ್ತದ, ಈ ಹೇಳಿಕೆಯನ್ನು ಸಮರ್ಥಿಸಿರಿ. ಲಾಭ ಬಡಕುತನದಿಂದ ಅಂದರೆ ಲಾಭಕೋರ ಅಂತಲೂ ಕೂಡ ಕರಿತೀವಿ. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಂರಕ್ಷಣೆಗೆ ಪ್ರಯತ್ನಿಸುತ್ತಿದೆ ಎಂದು ಹೇಗೆ ಹೇಳುವಿರಿ? ಪ್ರಶ್ನೆ 20 ತಾರತಮ್ಯದಿಂದ ಉಂಟಾಗುವ ಪೂರ್ವಾಗ್ರಹವು ಯಾವ ಭಾವನೆಗಳನ್ನು ಬೆಳೆಸುತ್ತದೆ ಅಥವಾ ಜನಮಂದೆಯ ಸ್ವರೂಪವನ್ನು ವಿವರಿಸಿರಿ. ಪ್ರಶ್ನೆ 21 ನೈಋತ್ಯ ಮಾನ್ಸೂನ್ ಮಾರುತಗಳ 2 ಶಾಖೆಗಳು ಯಾವುವು? ಪ್ರಶ್ನೆ 22 ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು? 23 ಗ್ರಾಮೀಣಾಭಿವೃದ್ಧಿಗಾಗಿ ಅಸ್ತಿತ್ವದಲ್ಲಿರುವ ವಿವಿಧ ಯೋಜನೆಗಳಾವುವು? 24 ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಯಾವುವು ಅಂತ ಏನು ಮಾಡಿದ್ದಾರೆ? ಇಷ್ಟು 8 ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ತಮಗೆ 2 ಅಂಕಕ್ಕೆ ಕೇಳಿದ್ದಾರೆ. ಇನ್ನು 3 ಅಂಕದ 9 ಪ್ರಶ್ನೆಗಳಲ್ಲಿ ಪ್ರಶ್ನೆ 25 ಇದೆ. ವಿದ್ಯಾರ್ಥಿಗಳೇ, ಬಕ್ಸಾರ್ ಕದನದ ಪರಿಣಾಮಗಳೇನು ಅಥವಾ 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮ ತಿಳಿಸಿರಿ. 26 ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿರಿ. 27 ಸ್ವತಂತ್ರ ಭಾರತದ ಅಭಿವೃದ್ಧಿಗೆ ಜವಾಹರ್ಲಾಲ್ ನೆಹರು ನೀಡಿರುವ ಕೊಡುಗೆಗಳನ್ನು ವಿವರಿಸಿರಿ. 28 ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಕಾರ್ಮಿಕರ ಹಿತವನ್ನು ಹೇಗೆ ಕಾಪಾಡುತ್ತದೆ? 29 ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸ ತಿಳಿಸಿ. 30 ಉತ್ತರದ ಮಹಾಮೈದಾನದ ವಿಶಿಷ್ಟತೆಗಳೇನು? 31 ಭಾರತದ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ಪಟ್ಟಿ ಮಾಡಿರಿ ಅಥವಾ
ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಭಾರತವು ಸ್ವಾವಲಂಬನೆ ಸಾಧಿಸಿದೆ, ವಿವರಿಸಿರಿ. ಪ್ರಶ್ನೆ 32, ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವನ್ನು ವಿವರಿಸಿ. ಅಥವಾ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು? ಪ್ರಶ್ನೆ 33, ಚಾಲ್ತಿ ಖಾತೆ ಉಳಿತಾಯ ಖಾತೆಗಿಂತ ಹೇಗೆ ಭಿನ್ನವಾಗಿದೆ? ಅಥವಾ ಉದ್ಯಮಿಯ ಕಾರ್ಯಗಳು ಯಾವುವು? ಇನ್ನು 4 ಅಂಕದ 4 ಪ್ರಶ್ನೆಗಳಿದ್ದಾವೆ. 8-10 ವಾಕ್ಯಗಳಲ್ಲಿ ಉತ್ತರಿಸಬೇಕು ಅಥವಾ 10ರಿಂದ 12 ಅಂಶ ಪಾಯಿಂಟ್ಸ್ಗಳಲ್ಲಿ ಇವುಗಳನ್ನು ಬರೀಬೇಕು. 34ನೇ ಪ್ರಶ್ನೆ ಇದೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರವೇನು? 35, ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಅಭಿವೃದ್ಧಿಶೀಲ ಆಲೋಚನೆಗಳನ್ನೊಳಗೊಂಡ ಒಂದು ಹೊಸ ತಲೆಮಾರನ್ನೇ ಸೃಷ್ಟಿಸಿತು, ಸಮರ್ಥಿಸಿರಿ. ಅಥವಾ ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿ ಭಿನ್ನ, ಹೇಗೆ? 36, ಭ್ರಷ್ಟಾಚಾರ ಒಂದು ಸಾಮಾಜಿಕ ಪಿಡುಗು, ಹೇಗೆ? 37, ಮೆಕ್ಕಲು ಮಣ್ಣು ಮರುಭೂಮಿ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಭಾರತದ ಅಂದವಾದ ನಕ್ಷೆ ಬಿಡಿಸಿ ಕೆಳಗಿನ 4 ಸ್ಥಳಗಳನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ವಿಶಾಖಪಟ್ಟಣ, ರೂರ್ಕೆಲಾ, ಕಾಂಡ್ಲಾ, ರಾಣಾ ಪ್ರತಾಪ ಸಾಗರ ಅನ್ನೋ ಸ್ಥಳಗಳನ್ನು ತಾವೇನು ಮಾಡಬೇಕು, ಭಾರತದ ನಕ್ಷೆಯಲ್ಲಿ ಗುರುತಿಸ್ಲಿಕ್ಕೆ ಕೇಳಿದ್ರು. ಇಷ್ಟು ಈ ಸಮಾಜ ವಿಜ್ಞಾನದ 4ನೇ ಅಭ್ಯಾಸ ಪ್ರಶ್ನೆ ಪತ್ರಿಕೆಯಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ 38 ಪ್ರಶ್ನೆಗಳನ್ನು ನೋಡಿದ್ದೀವಿ. ಈ ಕ್ವಶನ್ಸ್ಗಳು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದ್ದಾವೆ. 5 ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ರಿಂದ ಖಂಡಿತವಾಗಿ ನಿಮಗೆ ನಿಮ್ಮ ಪರೀಕ್ಷೆಯಲ್ಲಿ 40-50 ಅಂಕಗಳ ಪ್ರಶ್ನೆಗಳನ್ನು ತಾವೇನು ಮಾಡ್ತೀರಿ, ನೋಡ್ತೀರಿ. ಮತ್ತು ಇದರಿಂದ ಹೆಚ್ಚು ಅಂಕಗಳನ್ನು ಗಳಿಸುವುದರ ಜೊತೆಗೆ ಪರೀಕ್ಷಾ ಭಯನೂ ಕೂಡ ಹೋಗ್ತದೆ. ಹೆಚ್ಚು ಕಾನ್ಫಿಡೆನ್ಸ್ ಕೂಡ ನಿಮಗೆ ಏನಾಗ್ತದಪ್ಪ ಅಂದ್ರೆ ಉತ್ತರಿಸಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಹೊಸ ಸಿಲೆಬಸ್ ಅದ. ಸೊ ಅದಕ್ಕಾಗಿ ತಾವೆಲ್ಲ ಪಾಠಗಳನ್ನು ಓದಬೇಕು. ನಾವು SS ನ ಎಲ್ಲ ಪಾಠಗಳ ಭಾಗ 1 ಮತ್ತು ಭಾಗ 2ರ ವಿಡಿಯೋಗಳನ್ನು ಅಪ್ಲೋಡ್ಗಳನ್ನು ಮಾಡಿದ್ದೀವಿ. ಯಾರು ನೋಡಿಲ್ಲಲ್ಲ ಅವರು ರಿವೈಸ್ಡ್ ಸಿಲೆಬಸ್ SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅನ್ನೋ ಪ್ಲೇಲಿಸ್ಟ್ ಲಿಂಕ್ಗೆ ಹೋಗಿ ಕೊಟ್ಟರೆ ನಿಮ್ಮ SS ನ ರಿವೈಸ್ನ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಹೋಗಿ ಒಂದ್ಸಾರಿ ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್, ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಬಹಳಷ್ಟು ಮೋಟಿವೇಶನನ್ನು, ಖುಷಿಯನ್ನು ತಂದು ಕೊಡ್ತದೆ. ನಮಗೆ ವ್ಯೂಸ್ಗಳು ಭಾಳ ಬರ್ತಾವ, ಬಟ್ ನಮಗೆ ಸಬ್ಸ್ಕ್ರಿಪ್ಷನ್ ಮತ್ತು ಶೇರ್ಗಳು ಕಡಿಮೆ ಅನ್ನಿಸ್ತಾವ ಅನ್ನೋದ್ರಿಂದ ನಾವು ನಿಮಗೆ ಪದೇ ಪದೇ ಅದನ್ನು ಹೇಳ್ತಕ್ಕಂಥದ್ದು. ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ ಮಾಡಿ. ಪಾಸಿಂಗ್ ಪ್ಯಾಕೇಜ್ನಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ, ಅವುಗಳನ್ನು ಸಹಿತ ವಾಚ್ ಮಾಡಿ ಅಂತ